ವಾರ್ಡಿನ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದ್ರೆ ಅಟ್ರಾಸಿಟಿ ಕೇಸು ಹಾಕ್ತೀನಿ ಅಂತ ಹೆದರಿಸುತ್ತಾರೆ. ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ವಿರುದ್ಧ ನಗರದ ಅಲಾಬಕಾಶ್ ಆರೋಪ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18ರ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಸಮಸ್ಯೆಗಳ ಕುರಿತು ನಗರಸಭೆ ಪೌರಾಯುಕ್ತ ಚಲಪತಿ ಅವರಲ್ಲಿ ಕೇಳಲು ಹೋದ್ರೆ ಹೋಗೋ ಆಚೆ ಜಾಸ್ತಿ ಮಾತಾಡಿದ್ರೆ ಅಟ್ರಾಸಿಟಿ ದೂರು ದಾಖಲಿಸುತ್ತೇನೆ ಎಂದು ಬೆದರಿಸುತ್ತಾರೆ ಎಂದು ಅಲಾಬಕಾಶ್ ಆರೋಪಿಸಿದ್ದಾರೆ. ನಗರಸಭೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 2 ವರ್ಷಗಳಿಂದ ನಗರಸಭೆಯಿಂದ ನಮ್ಮ ವಾರ್ಡ್ಗೆ ಕೆಲಸ ಕಾರ್ಯಗಳು ಮಾಡುವ ಸಮಯದಲ್ಲಿ ನಗರಸಭೆ ಸದಸ್ಯೆ ಎಂಬ ಸೌಜನ್ಯಕ್ಕೆ ಕರೆಯದೆ ಅವರ ಇಷ್ಟಾನುಸಾರ ಮುಂದುವರೆಸಿಕೊಂಡು ಹೋಗಿರುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ 18ನೇ ವಾರ್ಡ್ಗೆ ನಮ್ಮ ಹೆಂಡತಿ ಸದಸ್ಯೆಯಾಗಿದ್ದು ಗೌರವ ನೀಡಿದ ರೀತಿಯಲ್ಲಿ ನಗರಸಭೆ ಪೌರಾಯುಕ್ತರು ವರ್ತಿಸುತ್ತಿದ್ರೆ ಎಂದು ನಗರಸಭೆ ಸದಸ್ಯೆ ಗಂಡನಾದ ಅಲಾಬಕಾಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಸ್ವಚ್ಛತೆ ಈ ಬಗ್ಗೆ ಕೇಳಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಟ್ರಾಸಿಟಿ ಕೇಸು ಹಾಕಿಸುತ್ತೇನೆ ಅಂತ ಹೆದರಿಸುತ್ತಾರೆ. ನಮ್ಮ ವಾರ್ಡಿನ ನಗರಸಭೆ ಸದಸ್ಯೆಯ ಪತಿ ಆದ ನನಗೆ ಈ ರೀತಿ ಮಾತಾಡಿದ್ರೆ ಬೇರೆ ಸಾಮಾನ್ಯ ಜನರಿಗೆ ಇವರು ಇನ್ಯಾವ ರೀತಿಯಲ್ಲಿ ಮಾತನಾಡುತ್ತಾರೋ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ನಗರಸಭೆ ಸದಸ್ಯರಾದ ದೇವಳಂ ಶಂಕರ್, ಸುಲ್ತಾನ, ಗೌಸ್ ಪಾಷಾ, ಕೃಷ್ಣಪ್ಪ, ಮುಖಂಡರಾದ ಅಬ್ಬುಗುಂಡು, ಮಧು, ಅಲ್ಲು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದು 270 ಆಸ್ಪತ್ರೆಗಳು ನಾವು ಏರಿಯಾಗೆ ಹಿಂದಿನ ಮಾಜಿ ಶಾಖೆ ಇದ್ದಾಗ ಕೊಡಿಸಿದ್ವಿ. ಅವಾಗ ಕೊಡಿಸೋವಾಗ ಕೂಡ ಇವ್ರು ಫುಲ್ ಆಪೋಸಿಟ್ ಮಾಡಿದ್ರು. ನಾವು ಅವ್ರ ಪಾರ್ಟಿಯಲ್ಲೇ ಇದ್ವಿ. ಅವಾಗ ಇದ್ರೂ ನನ್ನ ಜನಗಳಿಗೆ ಒಳ್ಳೇದಾಗಿರಲಿ ಅಂತ ಇವಾಗ ನಾನು ಆಸ್ಪತ್ರೆಗಳು ಮಾಡಿಸ್ಕೊಟ್ಟ ಮೇಲೆ ನನ್ನ ಮೇಲೆ ಎಷ್ಟೆಷ್ಟು ಇದು ಬಂದು ಇವಾಗ ಇವರೇ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ JK ಕೃಷ್ಣಾರೆಡ್ಡಿ ಅವರು ಸಹ ಹಿಂದಿನ ಸಲ ಅವ್ರ ಆಸ್ಪತ್ರೆಗಳು ಕೊಟ್ಟಿದ್ದಕ್ಕೋಸ್ಕರ ಇವಾಗ ಈ ಸೊತ್ತುಗಳು ಆಗ್ತಾ ಇರೋದಕ್ಕೋಸ್ಕರ ಅವ್ರ ಆಸ್ಪತ್ರೆಗಳು ಕೊಟ್ಟಿದ್ದಕ್ಕೋಸ್ಕರನೇ ಈ ಸೊತ್ತು ಆಗ್ತಾ ಇರೋದು. ಅದರಿಂದ ಅವ್ರಿಗೆ ಹೃದಯಪೂರ್ತಿಯಾಗಿ ನಾವೆಲ್ಲರೂ ಚಿಂತಾಮಣಿ ಜನತೆಯಿಂದ ಅವ್ರಿಗೆ ಶುಭ ಆಗಲಿ ಅಂತ ನಾವು ಧನ್ಯವಾದಗಳು ಹೇಳ್ತಾರೆ. ನಗರದಲ್ಲಿ 2.5 ವರ್ಷದಿಂದ ಯಾವುದೋ ಒಂದು ಕೆಲಸ ಆಗಲಿ ನಗರಸಭೆಯಲ್ಲಿ ನಮಗೆ ಏನಕ್ಕೂ ಲೆಕ್ಕಕ್ಕೆ ಮಾಡೋದಿಲ್ಲ. ಗ್ರ್ಯಾಂಟ್ಸ್ ಆಗಲಿ ಇನ್ನೊಂದಾಗಲಿ ಏನೆಲ್ಲ ಬಂದರೆ ಒಂದು ಎಸ್ಟಿಮೇಟಿಗೆ ಬರ್ತಾರೆ ಅಧಿಕಾರಿಗಳು, ಅದಕ್ಕೆ ಕೂಡ ನಮಗೆ ಕರೆಯಲ್ಲ. ಒಂದು ಈಜುಡಿದಾಗಲಿ ಕರೀತಾ ಇಲ್ಲ. ಇವು ಮೊನ್ನೆ ಪೈಪ್ಲೈನ್ ಹಾಕಿದ್ರು. ಆ ಪೈಪ್ಲೈನ್ಗೂ ನಮಗೂ ಕರೆದಿಲ್ಲ, ನನಗೆ ಗೊತ್ತಿಲ್ಲ. ಪೈಪ್ಲೈನ್ ಆಗಿಬಿಟ್ಟಿದ್ದಾರೆ. ಒಂದು 500 ಮೀಟ್ರ್ ಅಷ್ಟು ಇರೋ ಪೈಪ್ಲೈನ್ಸ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ. 10 ದಿನ ಆಯಿತು. ಅದು ಇವರು ಅರ್ಧ ಗಂಟೆದಲ್ಲಿ ಪೈಪ್ಲೈನ್ ಏನೋ ಮುಚ್ಚಿಬಿಟ್ಟು ಹೊರಟೋಗ್ಬಿಟ್ರು. ಅದು 10 ದಿನದಿಂದ ರೆಡಿ ಮಾಡ್ತಾ ಇದ್ದೀವಿ ಆ ಮಟನ್ ಅಂಗಡಿಗಳ ಹತ್ರ. ಆ ಪೈಪ್ಲೈನ್ ಮಾತ್ರ ಸರಿ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಪೈಪ್ಲೈನ್ ಅದು. ಇಲ್ಲಿ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಏನಪ್ಪ ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ಗಮನಕ್ಕೂ ಬಂದಿಲ್ಲ, ವಾಲ್ಯೂಮೆನ್ಗೂ ಹೇಳಿಲ್ಲ, ಪೈಪ್ಗಳೆಲ್ಲ ಹೊಡೆದೋಗ್ಬಿಟ್ಟಿದೆ ಅಂದರೆ ಅಣ್ಣ ನನಗೂ ಗೊತ್ತಿಲ್ಲ ಅಣ್ಣ ಅವ್ರು ಆಗ್ತಾ ಇರೋದು. ಇವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಇವರು ಜವಾಬ್ದಾರಿ ಇದೆ ಅವ್ರಿಗೆ, ನಗರಸಭೆ ಜವಾಬ್ದಾರಿ ಎಷ್ಟು ಅವ್ರ ಹತ್ರ ತೊಗೊತಾ ಇದ್ದಾರೆ. ಹಾಗಾದರೆ ಎಲ್ಲಿಂದನೂ ಬಂದವನು ಇಷ್ಟು ದರ್ಬಾರ್ ನಡೆಸಬೇಕಂದ್ರೆ ಇವ್ರು ಎಷ್ಟು ಮಿಕ್ತಾ ಇರಬೇಕು. ಅದೊಂದಾಯ್ತು. ಮೊನ್ನೆ ನಾವು ಹಕ್ಕುಪತ್ರಗಳು ಹಿಂದಿನ ಶಾಸಕರು ಇದ್ದಾಗ ಹಕ್ಕುಪತ್ರಗಳು ಕೊಟ್ಟಿದ್ವಿ. ಆ ಹಕ್ಕುಪತ್ರ ಎಲ್ಲ ಕೊಡೋದಕ್ಕೂ ಈ ಸೊತ್ತುಗಳು ಇವಾಗ ಆಗ್ತಾಯಿದೆ. ಅದು ನಮ್ಮ ಗಮನಕ್ಕೆ ತಗೊಂಡು ಬರ್ತೀರಾ ಯಾರೋ ಬೇರೆ ಕೈಯಲ್ಲಿ ಏರಿಯಾದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಮಿತ್ರರು, ನಮ್ಮ ಹುಡುಗರ ಕೈಯಲ್ಲೇ ಇವರು ಮಾಡಿಸ್ತಾ ಇದ್ದಾರೆ. ಕಮಿಷನರು ಮಿನಿಸ್ಟ್ರು ಇಬ್ಬರು ಸೇರಿ ಮಾಡಿಸ್ತಾ ಇದ್ದಾರೆ ಅವ್ರ ಹುಡುಗರ ಕೈಯಲ್ಲಿ. ನಾನು ಹೇಳಿದೆ ಇವಾಗ ಅವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಮಾತಾಡಬೇಕಾಗಿರೋದು ಇವ್ರಿಗೆ, ಇಲ್ಲಾಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಇವ್ರು ಮಾಡಬೇಕು. ಕೌನ್ಸಿಲರ್ಸು ನಾವು ಜೊತೆಯಲ್ಲಿದ್ದು ಮಾಡಬೇಕು. ನಾವು ಇಬ್ಬರು ಮಾಡಲಿಲ್ಲ ಅಂದರೆ ಇನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮಾತಾಡೋದು. ನಾವು ಕಿತ್ತಾಡ್ಕೊಂಡು ಊರು ಚೆನ್ನಾಗಿದೆ, ತಣ್ಣಗಿದೆ, ಆರಾಮಾಗಿ ಯಾವುದು ಗಲಾಟೆಗಳು ಇನ್ನೊಂದು ಯಾವುದೂ ಇಲ್ಲ. ನಾವು ಮಾತಾಡಬೇಕಾಗಿದ್ರೆ ಇವಾಗ ನಾವು ಕಿತ್ತಾಡ್ಕೊಂಡ್ರೆ ಇದನ್ನ ಮಜಾ ನೋಡೋದು. ಇವಾಗ ಎಲ್ಲ ಜಾತಿಗಳಿಗೂ ಸಪ್ರೇಟ್ ಮಾಡಾಯಿತು. ಇವಾಗ ನಮ್ಮ ಜಾತಿಗೆ ಹಿಡಿದಿದ್ದಾರೆ. ಇವಾಗ ನಾವು ಕಿತ್ತಾಡ್ಕೊಂಡು ನಾವು ಸತ್ತಿದ್ರೆ ಪಾಪ ಇವ್ರಿಗೂ ಒಳ್ಳೇದು. ಯಾಕಂದರೆ 20 ವರ್ಷ ನಾವು ಅಲ್ಲಿದ್ದೀವಿ. ಆತನ ಬುದ್ಧಿ ಏನೋ, ಆತನ ಕೆಟ್ಟ ಬುದ್ಧಿ ಏನೋ ಎಲ್ಲ ನೋಡಿದ್ದೀವಿ ನಾವು. ನಮ್ಮ ಜೊತೆಯಲ್ಲಿ ಇದು ಒಂದೇ ಸಲ ಅಲ್ಲ, 2-3 ಸಲ ಹಿಂಗೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಇನ್ನೇನೋ ಗಲಾಟೆಗಳಾಗಿ ಇನ್ನೊಂದಾದರೆ ಯಾರಿಗಾಗೋದದು? ಅದು ಬಂದುಬಿಟ್ಟು ಕಮಿಷನರ್ಗೆ ಹೇಳೋಣ ಅಂತ ಬಂದ್ಬಿಟ್ಟು ನೋಡಪ್ಪ ಹಿಂಗೆ ಮಾಡಿಸ್ತಾ ಇದೆಯಾ, ಇದು ತಪ್ಪು. ಅಧಿಕಾರಿಗಳು ಬಂದು ನೀನು ಯಾರು ಹೇಳೋಕ್ಕೆ,
ಗೆಟ್ ಔಟ್. ನೀನು ಯಾರು? ಈ ಥರ ಕೆಟ್ಟ ಮಾತುಗಳೆಲ್ಲ ಅವನು ಏನೇನೋ ಬೈದಿದ್ದಾನೆ. ಈಗ ನಮ್ಮ ಮುಸ್ಲಿಮ್ಸ್ಗೆ 1% ಮರ್ಯಾದೆ ಇಲ್ಲ. ಇಲ್ಲಿ 1% ಮರ್ಯಾದೆ